ಕ್ರೇಜಿ HDM ಫ್ಯಾಮಿಲಿಗೆ ನಿಮಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಮಾಡುವ ಹೊಸ ರೆಸಿಪಿ ಒಂದು ಸಂಡೇ. ನನ್ನ ಮಗನಿಗೆ ಒಂದು ಚಿಕನ್ ಚಿಲ್ಲಿ ಬೇಕಂತ ಹೇಳ್ತಿದ್ದಾನೆ. ಅದಕ್ಕೆ ಅದರ ಸಲುವಾಗಿ ಒಂದು ಚಿಕನ್ ಚಿಲ್ಲಿ ಮಾಡ್ತಿದ್ದೇವೆ. ಮತ್ತು ನಿಮಗೆ ಸಹ ಯಾವ ರೀತಿ ಮಾಡ್ತೇನೆ ಅಂತೇಳಿ ನಿಮಗೆ ತೋರಿಸಿಕೊಡ್ತೇನೆ. ಬನ್ನಿ ಫ್ರೆಂಡ್ಸ್, ಮಾಡುವ. ಮತ್ತು ನಿಮಗೆ ಚಾನಲ್ ಲೈಕ್ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಮ್ಮೊಂದು ಚಿಕ್ಕದು ಚಿಲ್ಲಿ ರೆಸಿಪಿ ಮಾಡುವ. ಯಾವುದೆಲ್ಲ ಬೇಕು ಮೇನ್ ಆಗಿ ಅದೆಲ್ಲ ತೋರಿಸ್ತಾ ಹೋಗ್ತೇನೆ. ನೋಡಿ ಬನ್ನಿ. ನೋಡಿ, ಮೊದಲಿಗೆ ನಾನು ಒಳ್ಳೆ ಕ್ಲೀನಾಗಿ ಕಟ್ ಮಾಡಿಕೊಂಡ ಚಿಲ್ಲಿಗೆ ಅಂತೇಳಿ ಕಟ್ ಮಾಡಿಕೊಂಡ ಚಿಕನನ್ನು ತಗೊಂಡಿದ್ದೇನೆ. ನೋಡಿ, ನಾನೇ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಕ್ಲೀನಾಗಿ, ಮತ್ತು ತೊಳೆದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಮತ್ತು ನೋಡಿ, ಇದು ಒಂದು 2-3 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು. ಮತ್ತು ನೋಡಿ, ಅದಕ್ಕೆ ಒಂದು 2 ಮೊಟ್ಟೆ. ಮತ್ತು ನೋಡಿ, ಸ್ಪರ್ಶ್ ಅವ್ರದ್ದು ಕಬಾಬ್ ಮಸಾಲ ಮತ್ತು ಆಚೆ ಅವ್ರದ್ದಿದೆ ಮಸಾಲ ಪೌಡರ್, ಕಬಾಬ್ ಮಾಡುವ ಮಸಾಲ ಪೌಡ್ರು. ಅದೆಲ್ಲಾದರೂ ಹುಡಿ ಸಾಕಾಗದೇನೆ ಅಂತ 2 ಸಹ ಮಿಕ್ಸ್ ಮಾಡಿ ಮಾಡ್ತಿದ್ದೇನೆ. ಆ್ಯಕ್ಚುಲಿ ಅದರದ್ದೇ ನಾವು ಆ್ಯಡ್ ಕೊಡೋದಲ್ಲ, ಆ ಪೌಡ್ರ್ ಹಾಕಿ ನಾವು ಚಿಲ್ಲಿ ಮಾಡ್ತಿದ್ದೇವೆ. ಮತ್ತು ಇನ್ನು ಕಡೆದು ಮಾಡುವಷ್ಟು ಪುರ್ಸೋದಿಲ್ಲ. ಹಾಗೆ ಈಗ 5G ದುನಿಯಾ ಅಲ್ಲ, ಹಾಗೆ ಸ್ವಲ್ಪ ಫಾಸ್ಟಲ್ಲಿ ನಾವು ಬೇಗ ಫಾಸ್ಟಾಗಿ ಒಂದು ಕುಕ್ ಮಾಡುವ ಚಿಲ್ಲಿ ರೆಸಿಪಿ. ಯಾವ ಥರ ಬರ್ತದೆ ಅಂತೇಳಿ ನೀವು ಹೇಳ್ತೇನೆ. ಎಲ್ಲ ಒನ್ಸ್ ಮೋರ್ ಅಂತ ಹೇಳಬೇಕು ಎಲ್ಲರೂ ಸಹ. ಮತ್ತು ಆದಷ್ಟು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಮ್ಮ ಚಿಲ್ಲಿ ರೆಸಿಪಿ ಸ್ಟಾರ್ಟ್ ಮಾಡುವ. ಈ ಕಾಮಿಡೀಸ್ ಎಲ್ಲ ಹಾಕುವ ಅಂತೇಳಿ ನೆಕ್ಸ್ಟಿಗೆ ಇದ್ದೇವೆ, ಆದರೆ ಟೈಮ್ ಸಾಕಾಗೋದಿಲ್ಲ ನಮ್ಮದು. ಇಲ್ಲಿ ಒಂದು ನೋಡಿ, ಇವನ ಎಜುಕೇಷನ್ದು ಅದು ಇದು ಅವನಿಗೆ ಓದುವುದು ಎಲ್ಲ ಮಾಡಿಸ್ಬೇಕಲ್ಲ, ಹಾಗೆ ಅಷ್ಟು ಟೈಮ್ ಸಿಕ್ಕುವುದಿಲ್ಲ. ಮತ್ತು ನನ್ನ ವರ್ಕಸ್ ಇರ್ತದೆ, ಮತ್ತು ನೆಕ್ಸ್ಟಿಗೆಲ್ಲ ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಹಾಕ್ತೇವೆ. ಹಾಗೆ ಈಗ ಸದ್ಯಕ್ಕೆ ಒಂದು ರೆಸಿಪೀಸ್ ಮತ್ತು ಫ್ರೀ ಆದಾಗ ಶಾರ್ಟ್ ವೀಡಿಯೋಸ್ ಎಲ್ಲ, ಕಾಮಿಡಿ ವೀಡಿಯೋಸ್ ಎಲ್ಲ ಹಾಕುವ. ಈಗ ಚಿಲ್ಲಿ ಯಾವ ಥರ ಮಾಡುವ ಅಂತೇಳಿ ನಿಮಗೆ ತೋರಿಸ್ಕೊಡ್ತೇನೆ, ನೋಡ್ತಾ ಇರಿ. ಬನ್ನಿ ಸ್ಟಾರ್ಟ್ ಮಾಡುವ ಚಿಕನ್ ಚಿಲ್ಲಿ ರೆಸಿಪಿ. ನೋಡಿ, ಇದು ನೋಡಿ ಫ್ರೆಂಡ್ಸ್, ಇದು ಶುದ್ಧವಾದ ಬಾಯ್ಲರ್ ಚಿಕನ್ ತಗೊಂಡಿದ್ದೇನೆ. ಚಿಲ್ಲಿಗೆ ಯಾವಾಗ ಸಹ ಬಾಯ್ಲರ್ ಕೋಳಿಯೇ ಯೂಸ್ ಮಾಡಿಕೊಳ್ಬೇಕು. ನೋಡಿ, ಇದು ಗಾರ್ಲಿಕ್ ಪೇಸ್ಟ್ ಇದು. ನೋಡಿ, ಇದಕ್ಕೊಂದು 2-3 ಟೇಬಲ್ ಸ್ಪೂನಷ್ಟು ಇದಾಗ್ತೇನೆ. ಆ್ಯಕ್ಚುಲಿ ಒಂದು ಕೋಳಿ ಒಂದು 2 kg, ಒಂದು 1.5 kg ಅಷ್ಟಿದೆ. ಹಾಗೊಂದು 3 ಟೇಬಲ್ ಸ್ಪೂನು ಇದಾಗ್ತದೆ ನಮ್ಮ ಟರ್ಮರಿಕ್ ಪೌಡರ್. ಅದು ಹಾಕಿ ಇದಕ್ಕೆ ಮೊಟ್ಟೆ, ಒಂದು 2 ಮೊಟ್ಟೆ ಹೊಡೆದು ಹಾಕ್ತೇನೆ. ನೋಡಿ, ಹೊಡೆದು ಹಾಕುವ 2 ಮೊಟ್ಟೆ. ಆಯ್ತಲ್ಲ, ಇದನ್ನು ಮಿಕ್ಸ್ ಮಾಡು. ನೋಡಿ, ಮಗ ಮಿಕ್ಸ್ ಮಾಡ್ತಿದ್ದಾನೆ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅವನಿಗೆಲ್ಲ ಕುಕ್ಕಿಂಗ್ ಅಂತ ಹೇಳಿದರೆ ಇಷ್ಟ. ಈಗ ಟಿ ವಿ ನೋಡಿ ಬಿಡಲಿಲ್ಲ ಅಂತೇಳಿ ಎಲ್ಲ ಕೊಲಂಬೆ ಕೆಲಸ ಮಾಡ್ತಿದ್ದಾನೆ. ಹಾಗೆ ನೋಡಿ, ಚೆನ್ನಾಗಿ ಮಿಕ್ಸಪ್ ಮಾಡಿಕೊಳ್ಬೇಕು. ಕದ್ದು ಸಹ ಎಲ್ಲ ಕಬಾಬ್ ಪೌಡ್ರ್ ಮಾಡ್ಬೋದು, ಆದರೆ ಸ್ವಲ್ಪ ಟೈಮ್ ಆಗುತ್ತೆ. ಇದು ಮೆಣಸನ್ನು ಉದ್ದು ಅದಕ್ಕೆ ಬಾಕಿಯೆಲ್ಲ ಪೌಡ್ರ್ ಹಾಕಿ ಮಾಡಲಿಕ್ಕೆ. ಆಯ್ತಲ್ಲ, ಮಿಕ್ಸಪ್ ಪೌಡ್ರ್ ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡು.
ಎಲ್ಲ ಸೊ ಒನ್ಸ್ ಮೋರ್ ಅಂತ ಹೇಳ್ಬೇಕು. ಟಚಾಟ ಚಟಾಚ ಒನ್ಸ್ ಮೋರ್. ಇದು ಆ್ಯಕ್ಚುಲಿ ಒಂದು ಪ್ಯಾಕೆಟ್ ಕಡಿಮೆ ಆಯಿತು ಕಬಾಬಿಗೆ. ನಾವು ಇನ್ನೊಂದು ಸ್ವಲ್ಪ ಹಾಕುವ. ಸ್ವಲ್ಪ ಇದಕ್ಕೆ ಕೆಲವರು ಕಲರ್ ಆ್ಯಡ್ ಮಾಡ್ತಾರೆ, ಆ್ಯಕ್ಚುಲಿ ನಾವು ಕಲರ್ ಆ್ಯಡ್ ಮಾಡಲಿಲ್ಲ. ಇದು ಒಂದು 1.5 kgಗೆ ಎಷ್ಟು ಗ್ರಾಮ್, 100 ಗ್ರಾಮ್ ಇದು ಪೌಡರ್. 100 ಅಂತ ಹೇಳಿದರೆ ಇದೊಂದು 50 ಗ್ರಾಮ್ ಆ್ಯಡ್ ಮಾಡಿದೆ. ಇದಾಗ 150 ಗ್ರಾಮ್ಸ್ ಆಯಿತು ಪೌಡರ್. ನೋಡಿ, ಸರಿ ಮಿಕ್ಸ್ ಮಾಡು. ಆಯ್ತಲ್ಲ. ಅದಕ್ಕಿನ್ನು ನೀನು ತಿರುಗಿಸ್ತಿರು. ಇದಕ್ಕೆ ಕಬಾಬ್ ಮಿಕ್ಸ್ ಮಾಡ್ತಿದ್ದೇವೆ. ಕಬಾಬ್ ಅಲ್ಲ, ಸಾರಿ, ಚಿಕನ್ ಪೀಸಸ್ ಮಿಕ್ಸ್ ಮಾಡ್ತಿದ್ದೇವೆ. ಮಿಕ್ಸ್ ಮಾಡು. ಕಬಾಬ್ಸ್ ಇದೇ ರೀತಿ ಮಾಡೋದು. ಚಿಲ್ಲಿ ಬೇಡ, ಸ್ಪೂನಲ್ಲಿ ಮಾಡು. ಹಾಂ, ಮಿಕ್ಸ್ ಮಾಡು. ನೋಡಿ, ಒಂದು ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿ. ಕೆಲವು ಹುಡಿಯಲ್ಲಿ ಉಪ್ಪು ಜಾಸ್ತಿ ಇರ್ತದೆ. ನೋಡಿ, ಇದನ್ನು ನಾನು ಕೈಯಲ್ಲಿ ಮಿಕ್ಸಪ್ ಮಾಡ್ತೇನೆ. ಇದು ನೋಡಿ, ಚೆನ್ನಾಗಿ ಮಸಾಲ ಎಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಕು ನೋಡಿ, ಇದು ಆಯಿತು ರೆಡಿ. ಇದೊಂದು 1 hour ಬಿಡುವ. ಇದು ಮಿಕ್ಸ್ ಮಾಡಿದ್ದೇವಲ್ಲ, ಇದು ಸ್ವಲ್ಪ ಮಾಂಸಕ್ಕೆಲ್ಲ ಹೇಳ್ಕೊಡ್ಲಿ. ಆನಂತರ ಕಲಿಯುವ ಮತ್ತು ಚಿಲ್ಲಿ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೇನೆ. ನೋಡ್ತಾ ಇರಿ ಯಾವ ರೀತಿ ಅಂತ ಚಿಲ್ಲಿ ಮಾಡ್ತೇವೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಚಿಲ್ಲಿಗೆಲ್ಲ ರೆಡಿ ಮಾಡಿಕೊಡುವ. ನೆಕ್ಸ್ಟ್ಗೆ ಮುಂದುವರಿಸ್ತೇನೆ. ಹಾಂ ಫ್ರೆಂಡ್ಸ್, ನೋಡಿ, ಈಗ ನಾವು ಚಿಲ್ಲಿ ಮಾಡಲಿಕ್ಕೆ ಎಷ್ಟೆಲ್ಲ ತರಕಾರಿ ತಗೊಂಡಿದ್ದೇವೆ ನೋಡಿ. ಇದು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತು ಟೊಮೆಟೊ ಇದೆ, 2 ಲಿಂಬು ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್. ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಳ್ಳುವ. ಕಟ್ ಮಾಡಿದ ನಂತರ ನಿಮಗೆ ಅದರ ವೀಡಿಯೋ ತೋರಿಸ್ತೇನೆ ಯಾವ ರೀತಿ ಅಂತೇಳಿ. ಫ್ರೆಂಡ್ಸ್ ನೋಡಿ, ಈಗ ನೋಡಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡು ಇಟ್ಕೇನೆ. ಕಟ್ ಆಗಲಿಲ್ಲ, ಕಟ್ ಮಾಡಬೇಕಷ್ಟೇ. ಯಾವ ರೀತಿ ಕಟ್ ಮಾಡ್ತೇನೆ ಅಂತ ಹೇಳಿ ತೋರಿಸ್ತೇನೆ. ನೋಡಿ, ಬೆಳ್ಳುಳ್ಳಿಯನ್ನು ಚಿಕ್ಕ ಸೈಜ್ ಕಟ್ ಮಾಡಿದ್ದೇನೆ. ಆ್ಯಕ್ಚುಲಿ ಇದರಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡುವ. ನೋಡಿ, ಇದೊಂದು ಕಟ್ಟಿಂಗ್ ಇದು ಮಿಷಿನರಿ ಇದೆ. ಇದರಲ್ಲಿ ಕಟ್ಟಿಂಗ್ ಸೂಪರ್ ಆಗ್ತದೆ. ಮತ್ತು ಮೆಣಸೆಲ್ಲ ಇದೇ ಸೈಜ್ ಇರಲಿ. ನೋಡಿ, ಮೆಣಸೆಲ್ಲ ಈ ಸೈಜ್ ಇರಲಿ. ಸೈಡಲ್ಲಿ ನೋಡಿ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ 2 ಮಿಕ್ಸ್ ಮಾಡ್ತೇನೆ. ಚಿಕ್ಕದ ಕಟ್ಟಿಂಗ್ ಆಗಬೇಕು. ನೋಡಿ, ಚಟಾಪಟ್ ಒನ್ಸ್ ಮೋರ್ ಅಂತ ಹೇಳ್ಬೇಕು ನೀವು. ಒಳ್ಳೆ ರೆಸಿಪೀಸ್ ಎಲ್ಲ ನಿಮಗೆ ಹೇಳಿಕೊಡ್ತೇನೆ ಯಾವ ರೀತಿ ಅಂದರೆ ಫಾಸ್ಟ್ ಆಗಿ ಮನೆಯಲ್ಲಿ ಮಾಡ್ಬೋದು. ನೋಡಿ, ಅದಕ್ಕೆ ಈ ರೀತಿ ಕಂಟೈನರ್ ಫಿಕ್ಸ್ ಮಾಡಿಕೊಡ್ಬೇಕು. ಆನಂತರ ಇದೆ ನೋಡಿ, ಅದು ಸ್ವಲ್ಪ ನೋಡಿ, ಈ ಸೈಡ್ ಮಾಡಿದರೆ ಲಾಕ್ ಆಗ್ತದೆ. ಇದು ಅನ್ಲಾಕ್. ಇದನ್ನು ಗೊತ್ತಿಲ್ಲ ಹಾಗೆಲ್ಲ ನೋಡಿ, ಇದನ್ನು ಆರಾಮ್ಸೆ ನಮಗೆ ಸಾಕು. ಇಷ್ಟು ಇದಾದದು ನೋಡಿ, ತೋರಿಸ್ತೀನಿ ಯಾವ ರೀತಿ ಬಂದೆ ಅಂತೇಳಿ. ನಿಮಗೆ ಸ್ವಲ್ಪ ಮನೆಗೆ ತಗೊಳ್ಳಿ, ಇದಾಗುತ್ತೆ. ಇದಾಗಲಿಲ್ಲ, ಇನ್ನೂ ಸ್ವಲ್ಪ ಆಗಬೇಕು. ಸ್ವಲ್ಪ ದೊಡ್ಡ ಪೀಸ್ ಇದೆ. ಸ್ವಲ್ಪ ಗಾಳಿಸ್ಕೊಳ್ಳಿ ಈ ರೀತಿ. ನೋಡಿ,
ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ಟಾಗಿದೆ ಆಯ್ತಲ್ಲ. ನಮಗೆ ಇಷ್ಟೇ ಪೀಸ್ ಬೇಕಿದ್ದದ್ದು ಚೆನ್ನಾಗಿ ತೆಗೆದು ಒಂದು ಸೈಡಲ್ಲಿ ಹಾಕಿಡುವ. ಮನೆಯಲ್ಲೇ ಹೈಜೆನಿಕ್ ಆಗಿ ಮಾಡಿ ತಿನ್ನಿ ಫ್ರೆಂಡ್ಸ್. ಹೋಟ್ಲಲ್ಲಿ ತಿನ್ಲಿಕ್ಕೆ ಹೋಗಬೇಡಿ, ಅಲ್ಲ ಹೋಟ್ಲಿನವರಿಗೆ ಒಳ್ಳೆಗೆ ಬರ್ಬೋದು, ತಿನ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ವಿ. ತಿನ್ನಿ, ಆದಷ್ಟು ಕಡಿಮೆ ಮಾಡಿ, ಮನೆಯಲ್ಲಿ ಆದಷ್ಟು ಹೈಜೆನಿಕ್ ಮಾಡಿಯೇ ತಿನ್ನಿ. ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೆ ಗೊತ್ತಿರ್ತದೆ. ಫಾಸ್ಟಲ್ಲಿ ಮಾಡುವಾಗ ತುಳಿತಾರೆ ಇಲ್ವಾ ಯಾರಿಗೆ ಗೊತ್ತು. ತಿನ್ನಲಿಕ್ಕೆ ರುಚಿ ಆಗ್ತದೆ ನಮಗೆ. ಒಂದು 2 kg ಅಷ್ಟು ಚಿಕನ್ ಚಿಲ್ಲಿ ಮಾಡ್ತಿದ್ದೇವೆ. ಅದಕ್ಕೆ ಇಷ್ಟು ಐಟಮ್ಸ್ ಬೇಕು. ಒಂದು ಸ್ಪೆಷಲ್ ಚಿಕನ್ ಚಿಲ್ಲಿ. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ವಾ, ಇದು ವೇಸ್ಟ್ ಇದೆ. ಹಾಂ ನೋಡಿ, ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಇಲ್ಲಿಂದ ಈಗ ಟರ್ನ್ ಮಾಡ್ಕೊಳ್ಳೋದು. ಇದು ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿದ್ದು. ನೆಕ್ಸ್ಟ್ ನಾವು ಈರುಳ್ಳಿ ಕಟ್ ಮಾಡುವ. ಈರುಳ್ಳಿ ಅದಕ್ಕಂತ ಹೇಳಿದರೆ ನಾವು ಲಾಸ್ಟ್ ಕಟ್ ಮಾಡಲಿಕ್ಕೆ ಇಡೋದು. ಯಾಕಂತ ಹೇಳಿದರೆ ಈ ಕಣ್ಣು ಅಲ್ಲಿ ಗಂಗಾ ಯಮುನ ಎಲ್ಲ ಇಳಿತದೆ ಈರುಳ್ಳಿ ಕಟ್ ಮಾಡುವಾಗ. ಅದಕ್ಕೋಸ್ಕರ ನೋಡಿ ಈರುಳ್ಳಿಯನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಸಣ್ಣ ಸಣ್ಣ ಪೀಸಲ್ಲ ನೋಡಿ, ಈ ಥರ ಕಟ್ಟಿಂಗ್ ಕಾರ್ಯಕ್ರಮ ಮುಗ್ದಿದೆ ನೋಡಿ. ಈ ಥರ ಎಲ್ಲ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಯಾವ ರೀತಿ ಅಂತೇಳಿ. ಹಾಂ ಫ್ರೆಂಡ್ಸ್ ನೋಡಿ, ನಾನು 1 hour ಆಯಿತು. ಈಗ ಚಿಲ್ಲಿಗೆ ರೆಡಿ ಮಾಡಲಿಕ್ಕೆ ಎಲ್ಲ ನೋಡಿ ಬಾಣಲೆ ಇಟ್ಟಿದ್ದೇನೆ. ಬಾಣಲೆ ಅದಕ್ಕೆ ಚಿಲ್ಲಿಗೆ ಬೇಕಾದ ಐಟಮ್ಸ್ ಎಲ್ಲ ರೆಡಿ ಮಾಡುವ ಮೊದಲಿಗೆ, ಮತ್ತು ಮಿಕ್ಸಪ್ ಮಾಡುವ ಆಯಿತಾ. ಮೊದಲಿಗೆ ಏನು ಬೇಕು ನಮಗೆ, ಫಸ್ಟಿಗೆ ನಾವು ಎಣ್ಣೆ ತಗೊಳ್ಳುವ. ನೋಡಿ ಇದು ಆಯಿಲ್, ಕೊಕೊನಟ್ ಆಯಿಲ್ ತಗೊಳ್ತಿದ್ದೇನೆ. ನಾವು ಎಲ್ಲ ಕೊಕೊನಟ್ ಆಯಿಲಲ್ಲಿ ಕುಕ್ ಮಾಡೋದು ಆಲ್ಮೋಸ್ಟು. ಮುಂಚೆಲ್ಲ ಇದಿರಲಿಲ್ಲ, ಈಗ ಎಲ್ಲ ಆಯಿಲ್ ಇಲ್ಲದು ಫುಡ್ ಇಲ್ಲ, ಹಾಗೆ ರೋಗ ಇಲ್ಲದು ನರಮನಿಗಳಿಲ್ಲ. ನೋಡಿ ಫಸ್ಟಿಗೆ ನಾನು ಕರಿಬೇವು ಸೊಪ್ಪು ಹಾಕ್ತಿದ್ದೇನೆ. ಚಟಪಟ ಅಂತ ಹೇಳಿದೆ ಕರಿಬೇವು ಸೊಪ್ಪು ಸರಿ ಆಯ್ತಲ್ಲ. ಆನಂತರ ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ನಾವು ನೀಟಾಗಿ ಕಟ್ ಮಾಡ್ಕೊಟ್ಟಿದ್ದೇವೆ ನೋಡಿ. ಹಾಕುವ. ಕೊತ್ತಂಬರಿ ಸೊಪ್ಪು ಹಾಕಿದಿಲ್ಲ, ತಲೆ ಅಷ್ಟು ಐಟಮನ್ನು ಹಾಕಬೇಕು. ಆಯಿತು, ಒಂದು ಅದು ಸ್ಪೆಷಲ್ ಚಿಲ್ಲಿ ಕೊನೆ ತನಕ ವಿಡಿಯೋ ನೋಡಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ನಾವು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡುವ. ಕ್ಯಾಪ್ಸಿಕಮ್ ಟೊಮೆಟೊ ಎರಡನ್ನು ಒಮ್ಮೆಲೆ ಆ್ಯಡ್ ಮಾಡುವ. ಈರುಳ್ಳಿ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ. ಕ್ಯಾಪ್ಸಿಕಮ್ ಟೊಮೆಟೊ ಇದು ಚೆನ್ನಾಗಿ ಇದಾಗಬೇಕು. ಆದಷ್ಟು ಫ್ರೆಂಡ್ಸ್ ಕೊಕೊನಟ್ ಆಯಿಲ್ ಯೂಸ್ ಮಾಡಿ, ಹೆಲ್ತಿಗೆ ಒಳ್ಳೆಯದು. ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡಿ, ನಾವು ಸ್ವಲ್ಪ ಪ್ಯೂರ್ ಯೂಸ್ ಮಾಡೋದು. ಚಿಲ್ಲಿಗೆ ನೋಡಿ ಫ್ರೆಂಡ್ಸ್, ವೆರೈಟಿ ಆಫ್ ಸಾಸಸ್ ತಗೊಂಡಿದ್ದೇನೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಮ್ಮದು ಚಿಲ್ಲಿ ಇದಾಗ್ತಿದೆ. ಇದು ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಇದು ವೆನಿಗರ್ ನೋಡಿ, ಹಾಟ್ ಚಿಲ್ಲಿ ಮತ್ತು ಸೋಯಾ ಸಾಸ್. ಇಷ್ಟು ಚಿಲ್ಲಿ ಮಾಡಲಿಕ್ಕೆ ಬೇಕಾದ ಸಾಸಸ್ಗಳು ತೋರಿಸ್ತೇನೆ ಎಷ್ಟು ಹಾಕ್ಬೇಕಂತೇಳಿ. ಇದಾಯಿತು. ಈರುಳ್ಳಿ ಹಾಕುವ ಅದಕ್ಕೆ. ಚಿಲ್ಲನ್ನು ಚೆನ್ನಾಗಿ ಗರಿಗರಿ ಬರಬೇಕು ಚಿಲ್ಲಿಗೆ. ಆಗುವಾಗ ಒಂದು ಲಿಂಬೆ ಹಿಂಡಿದ್ರೆ ಒಳ್ಳೆಯದು ನೋಡಿ. ಲಿಂಬೆ ಸ್ವಲ್ಪ ಹುಳಿ ಅಂಶ ಬರಲಿಕ್ಕೆ ಟೊಮೆಟೊದಲ್ಲಿ ಬರುತ್ತೆ, ಮತ್ತು ಸ್ವಲ್ಪ ವೆನಿಗರ್ ಹಾಕುವ. ಸಾಕೊಂದು 2 ಟೇಬಲ್ ಸ್ಪೂನ್ ಅಷ್ಟು ವೆನಿಗರ್ ಹಾಕಿದೆ.
ಅದಕ್ಕೆ ನೋಡಿ ಒಂದು 2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ತಿದ್ದೇನೆ ಮತ್ತು ಉಪ್ಪು ಸೀಗೆನೆಪ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಅಂದರೆ ಇದು ಮಸಾಲೆ ಹೇಳ್ಕೊಳ್ಬೇಕಲ್ಲ ಒಂದು 2 ಟೇಬಲ್ ಚಿಕ್ಕ ಸ್ಪೂನಲ್ಲಿ ಹಾಕ್ತಿದ್ದೇನೆ. ನೋಡಿ ಚೆನ್ನಾಗಿ ಬೇಯಬೇಕು ನಮ್ಮ ತರಕಾರಿಗಳೆಲ್ಲ. ನೋಡಿ ಫ್ರೆಂಡ್ಸ್ ಆಯ್ತಲ್ಲ. ಮೊದಲಿಗೆ ನಾವು ಒಂದು ಸಾಸ್ ಹಾಕುವ ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಇದು ಟೊಮೆಟೊ ಕೆಚಪ್ ಟೊಮೆಟೊ ಸಾಸ್ ಸ್ವಲ್ಪ ಹಾಕ್ತಿದ್ದೇನೆ. ನಂತರ ಇದು ನೋಡಿ ರೆಡ್ ಚಿಲ್ಲಿ ಸಾಸ್, ಗ್ಯಾಸ್ ಸ್ವಲ್ಪ ಬೆಲ್ಲ ಮಾಡ್ಬೋದು. ಅದು ನಿಮ್ಮದು ಚಿಲ್ಲಿ ಹೋಗಿ ಫುಲ್ಲಿ ಆಗ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಬೋದಾ. ಆನಂತರ ಒಂದು ನೀವು ಮೇನಾಗಿ ಕೆಲಸ ಮಾಡ್ಕೊಂಡಿರೋದು ಮನೆಯಲ್ಲಿ ಕಾರ್ನ್ಫ್ಲವರ್ ಹುಡಿ ತಗೊಳ್ತಿದ್ದೇನೆ. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದೆ ಇದಕ್ಕೆ ಕಾರ್ನ್ಫ್ಲವರು. ಇದಕ್ಕೆ ನೀರು ಹಾಕಿ ಬಿಸಿ ನೀರು ಹಾಕೋದು ಯಾವಾಗ ಸಹ ಇದು ಒಂದು ಚೆನ್ನಾಗಿರೋ ನೀರು ಹಾಕೋದು. ನೋಡಿ ಕಾರ್ನ್ಫ್ಲವರ್ ಹಾಲಿನ ಥರ ಆಗ್ತದೆ ನೋಡಿ, ನೀರಲ್ಲಿ ತಣ್ಣೀರು ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬಿಸಿ ನೀರಿಗೆ ಹಾಕಿದ್ರೆ ಗಟ್ಟಿ ಗಟ್ಟಿ ಆಗ್ತದೆ. ಮತ್ತು ಇದಕ್ಕೆ ಹಾಕಿಬಿಡೋದು. ಜಸ್ಟ್ ಸ್ವಲ್ಪ ಟೇಸ್ಟ್ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತೇಳಿ. ಏನು ಉಪ್ಪೇನ ಕಡಿಮೆ ಆಯ್ತು, ನನಗೆ ಉಪ್ಪು ಕಡಿಮೆ ಅಂತ ಅನಿಸಿದ್ದು. ಸ್ವಲ್ಪ ಉಪ್ಪು ಹಾಕುವ. ಓಕೆ ಫ್ರೆಂಡ್ಸ್, ಒಂದು ಈಗ ಇದ್ದಾಯಿತು ಒಂದು ಚಿಕನಿದ್ದು ಮಸಾಲೆ ಎಲ್ಲ ರೆಡಿ ಆಯಿತು. ಇನ್ನು ಇದನ್ನು ತೆಗೆದು ಇನ್ನೊಂದು ಸೈಡಲ್ಲಿ ಇಡುವ. ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ತೋರಿಸ್ತೇನೆ. ಈ ರೀತಿ ತಿಕ್ಕಾಗಿ ಬರಬೇಕು ನೋಡಿ. ಇದು ಚಿಲ್ಲಿ ಮಸಾಲ ಶುಟ್ ಮಾಡುವ ಆಯಿತಲ್ಲ. ಈ ಲಾಸ್ಟಿಗೆ ಕೊತ್ತಂಬರಿ ಅದೆಲ್ಲ ಲಾಸ್ಟಿಗೆ ತೋರಿಸ್ತೀನಿ ಯಾವ ರೀತಿ ಅಂತ ಹಾಕೋದು ಅಂತೇಳಿ. ಈಗ ಇನ್ನು ಚಿಕನನ್ನು ಫ್ರೈ ಮಾಡಿದೆ. ಬನ್ನಿ ಫ್ರೆಂಡ್ಸ್, ನೋಡಿ ಒಂದು ಬಾಣಲ್ಲಿ ತಗೊಂಡಿದ್ದೇನೆ, ಫ್ರೈ ಮಾಡುವ. ನೋಡಿ ನಾವು ಫ್ರೀಡಮ್ ರೈಸ್ ಬ್ರ್ಯಾಂಡ್ ಆಯಿಲನ್ನು ಯೂಸ್ ಮಾಡೋದು ಒಳ್ಳೆಯದಾಗುತ್ತೆ. ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಅಂತೆ. ಹಾಗೆ ಹೆಚ್ಚನ್ನು ಯೂಸ್ ಮಾಡೋದಿಲ್ಲ, ಯಾಕಂತೇಳಿದರೆ ಮತ್ತು ಉಳಿದ್ರೆ ಎಲ್ಲ ಇದಾಗ್ತದೆ. ನೋಡಿ ಕಬಾಬನ್ನು ಎಣ್ಣೆಗೆ ಹಾಕಿದ್ದೇನೆ. ಒನ್ಸ್ ಮೋರ್ ಅಂತ ಹೇಳಬೇಕು. ನೋಡಿ ಸ್ವಲ್ಪ ಸಹ ಎಣ್ಣೆಯಲ್ಲಿ ಇದು ಬಿಡ್ತಿಲ್ಲ. ಕಾಯ್ತದೆ. ಹಾಗೆ ಕಾಯಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಶುಂಠಿಯಲ್ಲಿ ಇಟ್ಕೊಂಡು ಡೈರೆಕ್ಟ್ ಆಯಿಲಿಂದ ತೆಗೆದು ನಮ್ಮದು ನೋಡಿ ಈಗ ಒಂದೊಂದು ಪೀಸ್ ಬಿಡ್ತೇನೆ ಮತ್ತು ತೋರಿಸ್ತೇನೆ ನಿಮಗೆ. ನೋಡಿ ಈಗ ಟರ್ನ್ ಮಾಡಿ ನೋಡಿದ್ರಲ್ಲ. ನೋಡಿ ಅದನ್ನು ತೆಗೆದು ನಾನು ಡೈರೆಕ್ಟ್ ಫ್ರೈ ತೆಗೆದು ಮಸಾಲೆಗೆ ಹಾಕಿದ್ದೇನೆ. ನೋಡ್ತಿದ್ದೀರಲ್ಲ.
ಫ್ರೆಂಡ್ಸ್ ನೋಡಿ, ಈಗ ಒಂದು ಕಬಾಬ್ಸ್ ಫ್ರೈ ಮಾಡಿ ಹಾಕಿ ಆಯಿತು. ನೋಡಿ ನೋಡ್ತಿದ್ರಲ್ಲ, ನೋಡಿ ತೋರಿಸ್ತೇನೆ. ನೋಡ್ತಿದ್ದೀರಲ್ಲ ನೋಡಿ, ಆಯ್ತಲ್ಲ. ಆನಂತರ ನೋಡಿ, ಇದು ಒಂದು ಸ್ಪೆಷಲ್ ಅಲ್ಲ, ಇದು ಬೇಬಿ ಕ್ಯಾಜು. ನೋಡಿ, ಒಂದು ಮುಷ್ಟಿಯಷ್ಟು ಬೇಬಿ ಕ್ಯಾಜು ತೊಗೊಂಡಿದ್ದೀನಿ. ಫುಲ್ ಹಾಕ್ಕೊಳ್ಬೇಕು, ತುಳಸಿ ಹಾಕೈತಲ್ಲ, ಸಾಕು. ಅನಂತರ ನೋಡಿ, ಇದು ಲಿಂಬು ಹಿಂಡುವ. ಆನಂತರ ಕೊತ್ತಂಬರಿ ಸೊಪ್ಪು ಹಾಕಿದೆ. ಇನ್ನು ನಾವು ಇದನ್ನು ಮಿಕ್ಸ್ ಮಾಡುವ. ಇದನ್ನು ಒಂದು ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫುಲ್ಲು ಮಸಾಲ ಹಾಕಬೇಕು. ನೋಡಿ ಫ್ರೆಂಡ್ಸ್, ಒಂದು ಟೇಸ್ಟಿ ಚಿಕನ್ ಚಿಲ್ಲಿ ರೆಡಿ. ಬಡಿಸೋದು ತಿನ್ನೋದು ಚಟಾಪಟ್ ಅಂತೇಳಿ. ನೋಡಿ ಆಯ್ತಲ್ಲ, ಚಿಕನ್ ಚಿಲ್ಲಿ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ನಮಗೆ ಫುಲ್ ಸಪೋರ್ಟ್ ಮಾಡಲಿಕ್ಕೆ. ಮತ್ತು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋ ಫ್ರೆಂಡ್ಸ್. ಈ ವಿಡಿಯೋನು ಕಳೆದ ತನಕ ವಾಚ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ನಮ್ಮದು ಈ ಪುಟ್ಟ ಒಂದು ರೆಸಿಪಿ, ಚಿಲ್ಲಿ ರೆಸಿಪಿ ಮುಗಿಸುವ ಟೈಮು. ಹಾಗೆ ಸಮಯದಲ್ಲಿ ಮಾಡಿ ರುಚಿಯಾಗಿ ಬಡಿಸಿ ಹೆಂಡತಿ ಮಕ್ಕಳಿಗೆ ತಿನ್ನಿಸಿ ಅವರು ಸ್ವಲ್ಪ ಖುಷಿ ಬರ್ತಾರೆ. ನೋಡಿ, ಯಾರೆಲ್ಲ ಫುಲ್ ವಾಚ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ಪುಟ್ಟವಾದ ರೆಸಿಪಿ ವಿಡಿಯೋ ಮುಕ್ತಾಯಗೊಳಿಸಿದ್ದೇವೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇಲ್ಲಿಗೆ ಚಿಕನ್ ಚಿಲ್ಲಿ ರೆಸಿಪಿಯನ್ನು ಮುಕ್ತಾಯಗೊಳಿಸ್ತೇನೆ. ಓಕೆ, ಬಾಯ್ ಬಾಯ್.